ನಗರದಲ್ಲಿ ಹಮ್ಮಿಕೊಂಡಿದ್ದ ಮಾಧ್ಯಮಗೋಷ್ಠಿಯಲ್ಲಿ ಬಿಜೆಪಿ ಸದಸ್ಯರಾದ ಶಂಕರ್ ಇಳಕಟ್ಟಿ ಮಾತನಾಡಿ, ರಮೇಶ್ ಜಿಗಜಿಣಗಿ ಅವರಿಗೆ ಲೋಕಸಭಾ ಚುನಾವಣೆಯಲ್ಲಿ ಟಿಕೆಟ್ ಘೋಷಣೆಯಾಗುವ ಮುಂಚೆನೇ ಇವರಿಗೆ ಸಿಗುವುದಿಲ್ಲ, ಕಾರಜೋಳರವರಿಗೆ ಸಿಗುತ್ತದೆ, ಮತ್ತೊಬ್ಬರಿಗೆ ಸಿಗುತ್ತದೆ ಎಂಬ ಊಹಾಪೋಹಗಳು ನಡೆದಿವೆ. ಅದೆಲ್ಲವೂ ಸುಳ್ಳು. ರಮೇಶ್ ಜಿಗಜಿಣಗಿ ಅವರಿಗೆ ಟಿಕೆಟ್ ಸಿಕ್ಕೇ ಸಿಗುತ್ತದೆಂಬ ಭರವಸೆ ನಮಗಿದೆ. ಯಾಕೆಂದರೆ ಜಿಗಜಿಣಗಿ ಅವರು ಹಲವಾರು ಕಾಮಗಾರಿಗಳನ್ನು ಕೈಗೆತ್ತಿಕೊಂಡು ವಿಜಯಪುರ ಜಿಲ್ಲೆಗೆ ಸಾಕಷ್ಟು ಅನುದಾನ ತಂದು ಕೆಲಸ ಮಾಡಿದ್ದಾರೆ. ರೈಲ್ವೆ ಬ್ರಿಡ್ಜ್, ನ್ಯಾಷನಲ್ ಹೈವೇ, ಗುಡಿ ಗುಂಡಾರಗಳಿಗೆ ಏನೆಲ್ಲ ಅನುದಾನ ಕೊಡಬೇಕು ಕೊಟ್ಟಿದ್ದಾರೆ. ಸಾಕಷ್ಟು ಅಭಿವೃದ್ಧಿ ಹರಿಕಾರರಿದ್ದಾರೆ. ಇವರಿಗೆ ಖಂಡಿತವಾಗಿ ಲೋಕಸಭಾ ಚುನಾವಣೆಯಲ್ಲಿ ಗೆಲ್ಲಿಸುತ್ತೇವೆ. ಅವರಿಗೆ ಟಿಕೆಟ್ ಸಿಗುತ್ತದೆಂಬ ಭರವಸೆ ನಮಗಿದೆ ಎಂದರು. ಮನೆ ರಮೇಶ್ ಜಿಗಜಿಣಗಿ ಅವರಿಗೆ ಲೋಕಸಭಾ ಚುನಾವಣೆ ಟಿಕೆಟ್ ಘೋಷಣೆ ಆಗೋಕ್ಕಿಂತ ಮುಂಚೆನೇ ನಾವು ಸಿಗೋದಿಲ್ಲ, ಕಾರಜೋಳವ್ರಿಗೆ ಸಿಗ್ತೈತಿ, ಅವ್ರು ಮತ್ತೊಬ್ಬರಿಗೆ ಸಿಗ್ತೈತಿ ಅಂತ ಊಹಾಪೋಹಗಳು ಎದ್ದವ. ಅದೆಲ್ಲ ಸುಳ್ಳು. ರಮೇಶ್ ಜಿಗಜಿಣಗಿ ಅವರಿಗೆ ಖಂಡಿತವಾಗಿ ಟಿಕೆಟ್ ಸಿಕ್ಕೇ ಸಿಗುತ್ತೆ ಅನ್ನೋ ಭರವಸೆ ನಮಗೈತಿ. ಯಾಕಂದ್ರೆ ರಮೇಶ್ ಜಿಗಜಿಣಗಿ ಅವರು ಹಲವಾರು ಕಾಮಗಾರಿಗಳನ್ನು ಕೈಗೆತ್ತಿ ನಮ್ಮ ಬಿಜಾಪುರ ಜಿಲ್ಲೆಗೆ ಸಾಕಷ್ಟು ಅನುದಾನ ತಂದು ಕೆಲಸ ಮಾಡ್ಯಾರ. ರೈಲ್ವೆ ಬ್ರಿಡ್ಜ್ ಆಯಿತು, ಮತ್ತು ನ್ಯಾಷನಲ್ ಹೈವೇ ಆಯಿತು, ಬಹುಹಳ್ಳಿ ಕುಡಿಯುವ ನೀರಿನ ಯೋಜನೆ ಆಯಿತು, ಗುಡಿ ಗುಂಡಾರಗಳಿಗೆ ಏನೇನು ಅನುದಾನ ಕೊಡಬೇಕು, ಸಣ್ಣ ಹಳ್ಳ್ಯಾಗ ಒಂದು ಫೋನ್ ಹತ್ತಿರ ಒಂದೊಂದು ಗುಡಿಗೆ 3 ಲಕ್ಷ 4 ಲಕ್ಷ ಅವರ ಅನುದಾನದಲ್ಲಿ ಅನುದಾನ ಬಿಡುಗಡೆ ಮಾಡ್ಯಾರ. ಸಾಕಷ್ಟು ಅಭಿವೃದ್ಧಿ ಹರಿಕಾರ ಅದಾರ. ಮತ್ತು ಅವರು ಯಾವುದೇ ಸಚಿವ ಸಂಪುಟದಲ್ಲಿ ಮಿನಿಸ್ಟರ್ ಇದ್ರೂ ಒಂದು ಬಡವ ಫೋನ್ ಎತ್ತಿದ್ರು ಯಾಕಲೆ ಏನು ನಿನ್ನ ಕೆಲಸ ಅಂತ ಕೇಳಿ ಕೆಲಸ ಕೊಟ್ಟವ್ರು ಮಾಡಿದ್ರು. ಅಂಥವ್ರಿಗೆ ಖಂಡಿತವಾಗಿಯೂ ಲೋಕಸಭಾ ಚುನಾವಣೆ ಗೆದ್ದಿಸ್ತರ್ತೇವೆ. ಅವರಿಗೆ ಟಿಕೆಟ್ ಸಿಗುತ್ತೆ ಅಂತ ನಮ್ಮ ಭರವಸೆ ಐತಿ. ಆರೋಗ್ಯ ಸರಿ ಇಲ್ಲ ಅಂತ ಕೆಲವೊಬ್ಬರು ಊಹಾಪೋಹಗಳು ಎಬ್ಸ್ಯಾರ. ಆರೋಗ್ಯವಾಗಿ ಅದಾರ ಅವರು. ಆರಾಮ ಸ್ವಾಭಾವಿಕ ಎಲ್ಲರಿಗೆ ಆರಾಮ ತಪ್ಪುದೇ, ಆ ರೀತಿ ಅವರಿಗೆ ಆರಾಮ ತಪ್ಪಿರ್ತೈತಿ. ಈಗೆಲ್ಲ ಆರೋಗ್ಯ ಅದಾರ ಅವರು. ಅವ್ರು ಲೋಕಸಭಾ ಚುನಾವಣೆ ಸನ್ನದ್ಧರಾಗ್ಯಾರ. ಯಾವುದೇ ಊಹಾಪೋಹಗಳು ಬೇಕಾಗಿಲ್ಲ ಅದರಲ್ಲಿ. ಈ ದಿನನಿತ್ಯ ಕಾರ್ಯಚಟುವಟಿಕೆ ಅದಾರಲ್ರಿ, ನಿನ್ನೆ ನೋಡ್ತಾ ಇದ್ದೀರಿ ನೀವು. ಏನಿಲ್ಲ, ಹಿರಿಯರಿಲ್ಲ. ಅವರು ವಯಸ್ಸಿನ ಸಣ್ಣ ಹುಡುಗರಿಗಿಂತ ಹೆಂಗ್ ಅದಾರ ಅವರು. ರಮೇಶ್ ಜಿಗಜಿಣಗಿ ಅವರು ಹೆಂಗ್ ಅದಾರ, ಸಣ್ಣ ಹುಡುಗರಿಗೆ ಅವರು ಬಲಬಲೆ ಅವರಿಗೆ ಮನಸ್ಸಂತ ಶಕ್ತಿ ಅವರಲ್ಲಿ ಐತಿ. ಆ ದೇವ್ರ ಪಟ್ಟಣ ಅವರಿಗೆ. ಆ ಕಾರಜೋಳ ಅವರಿಗೆ ಕೊಡ್ತಾರಂತೇಳಿ ಅದು ಪ್ರೆಸ್ ಮುಖಾಂತರ ಊಹಾಪೋಹ ಎಬ್ಸಿದ್ದೈತಿ. ನಿಜವಾಗಿ ಅದು ಮೊನ್ನೆ ರಮೇಶ್ ಜಿಗಜಿಣಗಿ ಅವರಿಗೆ ಲೋಕಸಭಾ ಟಿಕೆಟ್ ಫೈನಲ್ ಆಗೈತೆ. ಆಲ್ರೆಡಿ ಹೊರಗೆ ಬರ್ಬೇಕು ಅಷ್ಟೇ ನಿಮ್ಮ ಮೂಲಕ. ಪಕ್ಷದಲ್ಲಿ ಯಾರಿಗೆ ಕೊಟ್ಟರು ಪಕ್ಷದ ಸಿದ್ಧಾಂತ ಪ್ರಕಾರ ನಾವು ಬಿಜೆಪಿ ಮಾಡ್ತೇವೆ, ಇಲ್ಲ ಅನ್ನೋಂಗಿಲ್ಲ. ಆದರೂ ನಮ್ಮ ಬಿಜಾಪುರ ಜಿಲ್ಲೆ ಪ್ರತಿಯೊಬ್ಬರು ಕಾರ್ಯಕರ್ತರ ಘೋಷಣೆ ಏನಿದೆ ಅಂದ್ರೆ ರಮೇಶ್ ಜಿಗಜಿಣಗಿ ಅವರಿಗೆ ಟಿಕೆಟ್ ಕೊಡಬೇಕು. ಇದೊಂದು ಸಲ ಕೊನೆಯ ಲೋಕಸಭಾ ಚುನಾವಣೆ 75 ಆದ ಬಳಿಕ ಕುಡುದಿಲ್ಲ ಮಾಡೋದಿಲ್ಲ ಅಂತೇಳಿ ಸೆಂಟ್ರಲ್ ಗೌರ್ಮೆಂಟ್ದಾಗ ಐತಿ. ಅದರ ಪ್ರಕಾರ ಇದೊಂದು ಸಲ MP ಆಗಬೇಕು ಅಂತ ನಮ್ಮ ಅಪೇಕ್ಷೆ ಐತಿ. ಕೊನೆ ಅಲ್ಲ, MP ಕೊನೆ. ಮುಂದೆ ರಾಜ್ಯಸಭಾ ಸ್ಟೇಟ್ ಸರ್ಕಾರಕ್ಕೆ ಬರ್ಬೋದು. ಅವರು ಬರಲ್ಲ ಅಂತ ನಾವು ಹೇಳೋದಿಲ್ಲ. ಬರೋರಿ ಅವರು ರಾಜ್ಯದ ಮುಖ್ಯಮಂತ್ರಿ ಆಗೋ ತನಕ ರಮೇಶ್ ಜಿಗಜಿಣಗಿ ಅವರು ಹೋರಾಟ ಕಾಯಂ ಇರೋದು. ಈ ಜಿಲ್ಲೆಯ ಜಾತ್ಯತೀತ ನಾಯಕರು ಮಾನ್ಯ ಸಂಸದರಾದ ರಮೇಶ್ ಜಿಗಜಿಣಗಿ ಸಾಹೇಬರು ಅವರ 32ನೇ ವಯಸ್ಸಿನಲ್ಲೇ ಈ ರಾಜ್ಯದ ಗೃಹ ಮಂತ್ರಿ, ಸಮಾಜ ಕಲ್ಯಾಣ ಖಾತೆಗಳನ್ನು ನಿಭಾಯಿಸಿದ ಒಂದು ಮೇರು ವ್ಯಕ್ತಿತ್ವದ ಮನುಷ್ಯರು. ಅವರು ಮೊದಲು ಜನತಾ ಪರಿವಾರದೊಳಗಿದ್ದರು. ಅವರು ರಾಮಕೃಷ್ಣ ಹೆಗಡೆಯವರ ಒಂದು ಅಪ್ಪಟ ಶಿಷ್ಯರು. ಅವರು ಮುಂದೆ ತಮ್ಮ ಹೆಗಡೆಯವರ ಕೊನೆಯ ದಿನದೊಳಗೆ ಅವರ ಗುರುವಿನ ಆದೇಶದ ಮೇರೆಗೆ 2004 ಭಾರತೀಯ ಜನತಾ ಪಕ್ಷವನ್ನು ಏನು ಸೇರ್ಪಡೆ ಆದರಲ್ಲ, ಅವತ್ತಿನ ದಿನ ದಿವಂಗತ ಅನಂತಕುಮಾರ್ ಅವರ ಒಂದು ನೇತೃತ್ವದೊಳಗೆ ಇಡೀ ಜನತಾ ಪರಿವಾರದ ಎಲ್ಲ ಮುಖಂಡರನ್ನು ಭಾರತೀಯ ಜನತಾ ಪಕ್ಷಕ್ಕೆ ಸೇರಿಸಿ ಉತ್ತರ ಕರ್ನಾಟಕದಾಗ ಒಂದು ಭಾರತೀಯ ಜನತಾ ಪಕ್ಷವನ್ನು ಪ್ರಬಲವಾಗಿ ಮಾಡ್ಲಿಕ್ಕೆ ಯಾರದು ಪ್ರಮುಖ ನೇತೃತ್ವವನ್ನು ವಹಿಸಿದಾರೆ ಅಂದ್ರೆ ಸಂಸದ ರಮೇಶ್ ಜಿಗಜಿಣಗಿ ಸಾಹೇಬರು. ಒಂದು BJPಯ ಪಕ್ಷಕ್ಕೆ ಈ ಭಾಗದೊಳಗೆ, ಈ ದಕ್ಷಿಣ ಭಾರತದೊಳಗೆ ಒಂದು ದೊಡ್ಡ ಆಸ್ತಿ ಅನ್ನಂಗೆ ಅವರು ರಮೇಶ್ ಜಿಗಜಿಣಗಿ ಸಾಹೇಬರು. ಅವರ ತಮ್ಮ ಒಂದು 71ನೇ ವಯಸ್ಸೊಳಗೆ ಅತ್ಯಂತ ಸುದೀರ್ಘವಾಗಿ ಒಂದು 35-40 ವರ್ಷದ ಹುಡುಗರಂಗೆ ಅತ್ಯಂತ ಆ್ಯಕ್ಟಿವ್ ಆಗಿ ಕೆಲಸ ಮಾಡ್ತಾರೆ. ಮಾನ್ಯ ಸಂಸದ ರಮೇಶ್ ಜಿಗಜಿಣಗಿ ಸಾಹೇಬರಿಗೆ ಮತ್ತೊಮ್ಮೆ ಈ ಬಾರಿ BJPಯಿಂದ ವಿಜಯಪುರ ಟಿಕೆಟ್ ಇವತ್ತು ಫೈನಲ್ ಆಗ್ತಾನೆ ಎಲ್ಲ ಕಾರ್ಯಕರ್ತರ ಒಂದು ಆಶಾಭಾವ ಅದ. ಅವ್ರಿಗೆ ಕೊಟ್ಟಿದ್ದೇ ಆದರೆ ಈ ವಿಜಯಪುರ ಜಿಲ್ಲೆ ಒಂದೇ ಅಲ್ಲ, ಈ ಉತ್ತರ ಕರ್ನಾಟಕದ ಸಹಿತ ಅವ್ರ ಪ್ರಭಾವಿ ಮುಖಂಡರದಾರ. ಎಲ್ಲ ವರ್ಗದ ಜನರನ್ನು ಅತ್ಯಂತ ಸಮಾನರಾಗಿ ಕಂಡು ಪ್ರೀತಿಯಿಂದ ತೆಗೆದುಕೊಂಡು ಹೋಗುವಂಥ ಒಂದು ವ್ಯಕ್ತಿತ್ವಗಳು ಮನುಷ್ಯರದಾರ. ಅವರಿಗೆ ನಾವು ಈ ಮೂಲಕ ರಾಷ್ಟ್ರೀಯ ಅಧ್ಯಕ್ಷರಿಗೆ ಮತ್ತು ರಾಜ್ಯಾಧ್ಯಕ್ಷರಿಗೆ ವಿನಂತಿ ಮಾಡಿಕೊಳ್ತೇವೆ. ನಮ್ಮ ಎಲ್ಲ ಜಿಗಜಿಣಗಿ ಸಾಹೇಬರ ಅಭಿಮಾನಿಗಳು, ನಮ್ಮ BJP ಪಕ್ಷದ ಕಾರ್ಯಕರ್ತರು ಸಂಸದ ರಮೇಶ್ ಜಿಗಜಿಣಗಿ ಸಾಹೇಬರಿಗೆ ಮತ್ತೊಮ್ಮೆ ಟಿಕೆಟ್ ಕೊಡ್ರಿ. ವಿಜಯಪುರ ಜಿಲ್ಲೆ ಅತ್ಯಂತ ದೊಡ್ಡ ಪ್ರಮಾಣದ ಮತಗಳ ಅಂತರದಿಂದ ಜಿಗಜಿಣಗಿ ಸಾಹೇಬರು ಆಯ್ಕೆ ಆಗ್ತಾರೆ ಮತ್ತು ಈ ಉತ್ತರ ಕರ್ನಾಟಕಕ್ಕೂ ಅವರಿಂದ ಅನುಕೂಲ ಆಗ್ತದೆ ಅಂತ ಹೇಳಿ ನಮ್ಗೆ ಇವನ್ಯಾರ ಇವ ನಮ್ಮ ಮನೆಯ ಮಗನಿನ ಅಂತೇಳಿ ಇಡೀ
ನಮ್ಮ ಬಿಜಾಪುರ ಜಿಲ್ಲೆಯೇ ಅವರು ತಮ್ಮದೇ ಒಂದು ಎಲ್ಲ ಮನೆ ಮಕ್ಕಳಿದ್ದಂತೆ ಯಾವುದೇ ಭೇದ ಭಾವ ಇಲ್ಲಾರ್ದೇ ಸಾರ್ವಜನಿಕರ ಸ್ಪಂದನೆ ಮಾಡಿ ಸುಮಾರು ಅವರು 60-70 ವರ್ಷಗಳ ರಾಜಕಾರಣ ಯಾವುದೇ ಒಂದು ಜಾತಿ ಬಾಂಧವ್ಯ ಯಾವುದೂ ಬೆರೆಸದೆ ತಮ್ಮ ಕುಟುಂಬವನ್ನು ದೂರಿಟ್ಟು ತಮ್ಮ ರಾಜಕಾರಣವನ್ನು ಮುಂದುವರಿಸಿ ಇವತ್ತಿನ ದಿನ ಜಿಲ್ಲೆಯಲ್ಲಿ ಯಾರಿಗೆ ಒಂದು ಕೆಟ್ಟದ ಶಬ್ದವನ್ನು ತರದೆ ತಮ್ಮದೇ ಅಂತಕ್ಕಂಥ ಒಂದು ರಾಜಕೀಯ ಛಾಪನ್ನು ಸಮಕಾಲೀನಿಂದ ಮಾಡ್ಕೊಂಡು ಬಂದು ಇಡೀ ಜಿಲ್ಲೆಗೆ ಅವ್ರು ಬೇಕಾದವ್ರು ಅದಾರೆ. ಸುಮ್ಮನೆ ಇದು ಎಲ್ಲ ಅವ್ರು ಕಾರಜೋಳ ಅವರು ಆತ್ಮೀಯದೇ ಅದಾರ ಅವರು. ಈ ಕೆಲವೊಬ್ಬರು ಏನಪ್ಪ ಅಂದ್ರೆ ಪಕ್ಷದ ಕಾರ್ಯಕರ್ತರು ಅವ್ರಿಗೆ ಬೇಡಾದವರು ಸುಮ್ಮನೆ ಕಾರಜೋಳ ಅವ್ರು ಟಿಕೆಟ್ ಕೊಡ್ತಾರೆ ಕೇಳ್ತಾರೆ ಅಂತ ಹೇಳಿ ಅವ್ರು ಎಬ್ಬಿಸಿದ್ರು. ಅದಕ್ಕಾಗಿ ನಾವು ಇವತ್ತು ಪ್ರೆಸ್ ಮೀಟಿಂಗ್ ಮಾಡಿದ್ವಿ. ಕಾರಜೋಳ ಅವರೇ ಒಂದು JP ನಡ್ಡಾ ಅವ್ರಿಗೆ ಒಂದು ಲೆಟರ್ ಕೊಟ್ಟರೆ ನಾವು ಜಿಗಜಿಣಗಿ ಅವರಿಗೆ ಸಪೋರ್ಟ್ ಮಾಡ್ತೀವಿ, ಅವ್ರಿಗೆ ಚುನಾವಣೆಗೆ ನಿಂತರೆ ನಾವು ಅವರಿಗೆ ಆರಿಸ್ತಾ ಇರ್ತೀವಿ, ನನ್ನ ಬೆಂಬಲ ಅವರಿಗೆ ಅದಂತೇಳಿ ಅದು ಯಾವುದೇ ಉಪಯೋಗ ಇಲ್ಲ. ಆ ಉಪಯೋಗಗಳನ್ನು ತೆಗೆದು ಇವತ್ತಿನ ಜಿಗಜಿಣಿ ಸಾಹೇಬರಿಗೆ ಅವರು ಕಾರಜೋಳ ಅವರು ಬೆಂಬಲ ಕೊಟ್ಟರೆ ನಾವು ಅವ್ರಿಗೆ ಜಿಗಜಿಣಿ ಸಾಹೇಬ್ರಿಗೆ ಟಿಕೆಟ್ ಕೊಟ್ಟರೆ ಸುಮಾರು 3 ಲಕ್ಷ ಗಟ್ಟಲೆ ಲೀಡ್ಲಿ ಅವ್ರು ಆರಿಸಿ ಬರ್ತಾರೆ ತಿಳ್ಕೊಂಡು ತಮ್ಮ ಮುಂದೆ ನಮ್ಮ ಮನದಾಳನ್ನು ವ್ಯಕ್ತಪಡಿಸಿ ನಮ್ಮ ಜಿಗಜಿಣಿ ಅವರಿಗೆ ಈ ಸಲನೂ ಟಿಕೆಟ್ ಕೊಡಬೇಕು ಅನ್ನುವಂಥ ಬೇಡಿಕೆ. ಅವ್ರು ಈಗಾಗಲೇ ಈ 5 ವರ್ಷನಾಗ ಭಾಳ ಅತ್ಯಂತ ಹೆಚ್ಚಿನವರಿಗೆ ಕೆಲಸ ಮಾಡ್ಯಾರ. ಎಲ್ಲ ಏನು ಈ ರೋಡರೇ ಆಗಿರಲಿ, ವಿಮಾನ ನಿಲ್ದಾಣ ಆಗಿರಲಿ, ನೀರಾವರಿ ಆಗಿರಲಿ, ಎಲ್ಲ ಕೆಲಸಗಳು ಈ 5 ವರ್ಷನಾಗ ಹೆಚ್ಚಿನ ಮಟ್ಟದಾಗ ಮಾಡ್ಯಾರ. ಅದಕ್ಕೆ ನಮ್ಮ ಈ ಭಾಗದ ಜನರ ಬೇಡಿಕೆ ಅದ ಜಿಗಜಿಣಿ ಅವರಿಗೆ ಟಿಕೆಟ್ ಕೊಡ್ರಿ. ಏನು ಕೆಲಸ ಮಾಡ್ತಾರೆ ಮತ್ತು ರೋಡ್ಗಳು ಈಗ ನ್ಯಾಷನಲ್ ಹೈವೇಗಳು ರೋಡ್ಗಳು ಭಯಂಕರ ಮಾಡ್ಯಾರ. ಎಲ್ಲ ಕಡೆಯೂ ನ್ಯಾಷನಲ್ ಹೈವೇಗಳು ಮಾಡ್ಯಾರ. ನಮ್ಮ ಭಾಗದಾಗೂ ಇದು ದೊಡ್ಡ ನ್ಯಾಷನಲ್ ಹೈವೇ ಏನು ಸೋಲಾಪುರದಿಂದ ಬಿಜಾಪುರ ತನಕ ಬರೋದು, ಮತ್ತು ಬೇರೆ ಬೇರೆ ಕಡೆಯೂ ಎಲ್ಲ ಕಡೆ ನ್ಯಾಷನಲ್ ಹೈವೇ ಮಾಡ್ತಾರೆ. ಅತಿವೃಷ್ಟಿಯಾಗಿ ನೀರು ಎಲ್ಲ ಸಿಕ್ಕಾಪಟ್ಟೆ ಇದಾಗಿತ್ತು. ಅವಾಗ ಏನು ಬರಗಾಲಕ್ಕೆ ಇದಕ್ಕೆ ಅತಿವೃಷ್ಟಿಗೆ ಹೆಚ್ಚಿನ ಅನುದಾನ ತರಬೇಕು ಅಂತ ಹೇಳಿದ್ರು, ತಂದಿಲ್ಲಲ್ರಿ. ಯಾಕೆ ನೀವು ಕೇಳಬೇಕಾಗಿತ್ತಿಲ್ಲ? ನೀವು ಅವರ ನಾವು ಅಭಿಮಾನಿಗಳು ರೈತರು ಅಲ್ಲ, ಅದು ನಮ್ಮ ಹೆಚ್ಚು ಕಡಿಮೆ ಸ್ಟೇಟ್ ಗೌರ್ಮೆಂಟ್ಗೆ ಸಂಬಂಧಪಟ್ಟಿರ್ತಕ್ಕಂಥದ್ದು. ಸಂಸದರು ತಮ್ಮದು ಏನು ಕೆಲಸ ಮಾಡಬೇಕು ಅದನ್ನು ಮಾಡಿರ್ತಾರೆ. ರಾಜ್ಯ ಸರ್ಕಾರದವರು ತರಿಸ್ಕೊಳ್ಳೋದು ಮಾಡುವಂಥದ್ದು ಕೊಡೋದು ರಾಜ್ಯ ಸರ್ಕಾರಕ್ಕೆ ಸೇರ್ತದೆ. ನಮಗೆ ಹೆಚ್ಚು ಕಡಿಮೆ ಸಂಸದರು ಮಾಡಿರ್ತಕ್ಕಂಥ ಕೆಲಸಗಳು ಇವು ನ್ಯಾಷನಲ್ ಹೈವೇ ಆಗಿರಲಿ, ಮತ್ತು ನೀರಿನ ಕುಡಿಯುವಂಥ ನೀರಿನ ಕೆಲಸ ಏನದ ಅದು ಜಲ ಮಷಿನ್ ಅದನ್ನು ಭಾಳ ಚಲೋ ಇದು ಮಾಡ್ಯಾರ. ನಮ್ಮ ಕಡೆ ಭಾಗದಾಗಂತೂ ಅರ್ಜನಾಳ ಬಲ್ಯಕ್ಕೊಂದು 72 ಹಳ್ಳಿಗೆ, ಹಂಚಿಗಿದಿಂದ 72 ಹಳ್ಳಿಗೆ ನೀರಾವರಿಯನ್ನು ಒದಗಿಸ್ಕೊಟ್ಟಾರ ಸೆಂಟ್ರಲ್ ಗೌರ್ಮೆಂಟ್. ಇಲ್ಲ, ಕೇಂದ್ರದಿಂದ ಬಂದ ಅದಂತೂ ಇದೇ ಇರ್ತದಲ್ಲ. ಮತ್ತೆ ಎಲ್ಲಾರು ದೇಶದೊಳಗೆ ಮಾಡ್ತಾ ಪ್ರಶ್ನೆನೇ ಇಲ್ಲ. ಅವ್ರ ಮುಂದೆ ರೆಕಾರ್ಡೇ ಇರ್ತದೆ. ಅನುದಾನ ಕೊಟ್ಟವರು ಅವರೇ, ಕೆಲಸ ಮಾಡಿಸಿದವರು ಅವರೇ, ಇದನ್ನೆಲ್ಲ ಪರಿಗಣಿಸಿ ಟಿಕೆಟ್ ಕೊಡಬೇಕು ಕೊಡಬಾರ್ದು ಅನ್ನೋ ನಿರ್ಧಾರ ಮಾಡೋದು ಅವರೇ. ಇಲ್ಲ, ಅದಂತೂ ಅವರೇ ಅವ್ರು ಅದ್ರದ್ದು ಹೇಳಿಲ್ಲ ನಾವು. ಅದು ನಮ್ಮ ಅಭಿಮಾನಿಗಳ ಬೇಡಿಕೆ ಏನದ ಅದನ್ನ ಅವ್ರಿಗೆ ಕೊಡ್ರಿ ಅಂತದ ಅಷ್ಟೇ. ಇಷ್ಟೆಲ್ಲ ಅನುದಾನ ತಂದಾರ ಅಂತ ಹೇಳೋ ಅವಶ್ಯಕತೆ ಇರಲಿಲ್ಲ. ಅವ್ರ ಮುಂದೆ ಎಲ್ಲ ಬೆಂಬಲ ಐತೆ ಅಂತ ಅದೇ ಇದೇ ಇರ್ತದೆ. ಅಲ್ಲ, ಅವ್ರು ಕೇಳಿದ್ರಿ ಏನು ಅವ್ರು ಕೆಲಸ ಮಾಡಿಲ್ಲ ಅಂತ ಕೇಳಿದ್ರು, ಅದಕ್ಕೆ ಹೇಳಿದ್ರಿ. ನಿಮಗೇನು ಗೊತ್ತದ ತಂದಾಯ್ತು ತರ್ಲಾರ್ದು? ನಮ್ಮ ಭಾಗದಾಗ ನಾವು ಮಾಡುದು ಅಷ್ಟು ಇದು ಅಂದಂಗ ಮಾಡ್ಯಾರ. ಅಂದ್ರೆ ಈಗ ಅವರು ಅಭಿಮಾನಿಗಳ ಕಡೆಯಿಂದ ಟಿಕೆಟ್ ಕೇಳಿಸುವಂತ ಪರಿಸ್ಥಿತಿ ಬಂದಿದೆ. ಇಲ್ಲ, ಅದರದ್ದೇನಿಲ್ಲ. ಅವ್ರು ಕೇಳಿಸ್ಬೇಕಂತ ಪ್ರಶ್ನೆ ಬಂದಿಲ್ಲ. ನಾವು ಈಗ ನೋಡ್ಲಿಕ್ಕೆ ಒಂದು ಸ್ವಲ್ಪ ಏನೇನೋ ಚೇಂಜಸ್ ಅಂದಂಗ ಹಂಗೆ ಹಿಂಗೆ ಬರ್ಲಾಕತ್ತದ ತಿಳ್ಕೊಂಡು ಮಾಡ್ಲತ್ತೀವಿ ಅಷ್ಟೇ. ನಮಗೆ ಡೌಟ್ ಅಲ್ಲಿ ಈಗ ಬರ್ಲಾಕತ್ತಲ್ಲ, ನೀವು ಹಂಗೆ ಕೊಡ್ಲಾಕತ್ತೀರಿ. ಹಿಂಗೆ ಪೇಪರ್ ಹಿಂಗೊಂದು ಬರ್ತದೆ, ಹಂಗೊಂದು ಬರ್ತದೆ, ಹಿಂಗೆ ಏನೇನೋ ಬರ್ಲಾಗ್ತದೆ. ಈಗ ನಿಮಗೆ ಸಂಸದರ ಮೇಲಿನ ಕಾಳಜಿ ಮತ್ತು ಅಭಿಮಾನ ಸರಿಯಾದ. ಈಗ ಬರ ಪರಿಹಾರ ಬಂದಿಲ್ಲ, ನಿಮ್ಮ MP ಅವರಿಗೆ ಹೇಳಿ ಶೇಖರ್ ಕೊಡಿಸ್ತಿರೋ ಯಾಕೆ? ಇನ್ನು ಮ್ಯಾಗ ಏನ್ರಿ ಈಗ ಬರ ಪರಿಹಾರ ಬಂದಿಲ್ಲ, ಬೆಳೆ ಪರಿಹಾರ ಬಂದಿಲ್ಲ, ಹಿಂದೆ ದ್ರಾಕ್ಷಿ ಬೆಳೆ ಹ್ಯಾಂಗ ರಿಪೋರ್ಟ್ ಹೋಯ್ತು ಅದು ಬಂದಿಲ್ಲ. ಮತ್ತೆ ಇದನ್ನು ಒಂದ್ ಸ್ವಲ್ಪ ನಿಮ್ಮ MP ಅವರಿಗೆ ಹೇಳಿ ತರಿಸ್ಬೇಕಲ್ಲ? ಇಲ್ಲ, ಅದನ್ನ ನಾವು ತರಿಸ್ತೇವತ್ತಲ್ರಿ. ಇದು MLA ಇವರಿಗೆ ಹೇಳಿ ರಾಜ್ಯ ಸರ್ಕಾರದಾಗ ತರಿಸ್ಬೇಕಂತೆ. ಅದನ್ನ ಹೇಳ್ತೇವತ್ರಿ ನಾವು. ಮತ್ತೆ ಎಲ್ಲರೂ ಕೂಡಿಸಿ ಸರ್ಕಾರದವರೆಲ್ಲ ಸೆಂಟ್ರಲ್ದವ್ರು ಬಂದು ಸಮೀಕ್ಷೆ ಮಾಡ್ಕೊಂಡು ಎಲ್ಲ ತಗೊಂಡ್ ಹೋಗ್ಯಾರ. ಇನ್ನ ಬಂದಿಲ್ಲ, ಅದೊಂದು ಸ್ವಲ್ಪ ಹೇಳ್ಬೇಕಾಗಿತ್ತು. ಅದನ್ನು ಹೇಳೋನಲ್ರಿ. ಅದನ್ನ ಯಾವಾಗ ನೀವು ಹೇಳ್ತೀರಿ ಅವಾಗ ಹೇಳೋಣ. ಈ ಟಿಕೆಟ್ ಅವರಿಗೆ ಸಿಗ್ತದ? ಅವರಿಗೆ ಸಿಗ್ತದೆ. ಇನ್ನಷ್ಟು ಹೆಚ್ಚಿನ ಸುದ್ದಿಗಾಗಿ ನಮ್ಮ News 11 ಕರ್ನಾಟಕ ಚಾನೆಲ್ಗೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ.